ಹಲೋ ಎಲ್ರಿಗೂ ಸ್ಪರ್ಧಾತ್ಮಕ ವಿಜೇತರಿಗೆ ನಮಸ್ಕಾರಗಳು. ನಾವು ಇಂದು FDAಗೆ ಸಂಬಂಧಿಸಿದಂತೆ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಬನ್ನಿ. ಸ್ಪರ್ಧಾತ್ಮಕ ಪ್ರಶ್ನೆಗಳು ಅಂದ್ರೆ FDAಗೆ ಸಂಬಂಧಿಸಿದಂತೆ ಪ್ರಶ್ನೆ ಉತ್ತರಗಳನ್ನು ಇಂದು ನಾವು ಚರ್ಚಿಸೋಣ. ಹಾಗಿದ್ರೆ FDA ಅಂದ್ರೆ ಏನಪ್ಪಾ? FDA ಅಂದ್ರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಅರ್ಥ. ಹಾಗಿದ್ರೆ ಪ್ರಶ್ನೆಗೆ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗಿದ್ರೆ ನಾವು ಇಂದು ಒಂದೊಂದು ಪ್ರಶ್ನೆ ಉತ್ತರಗಳನ್ನು ನೋಡಿಕೊಳ್ಳುತ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು? ಒಂದನೇದು ಬಂದ್ಬಿಟ್ಟು ಪೆಪ್ಸಿನ್, ರೆನಿನ್, HCl. ಇವುಗಳಲ್ಲಿ ಎಲ್ಲವೂ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಪೆಪ್ಸಿನ್, ರೆನಿನ್, HCl ಇವುಗಳಲ್ಲಿ ಎಲ್ಲವೂ ಉತ್ತರ HCl ಆಗಿರುತ್ತದೆ. HCl ಅಂದ್ರೆ ಏನಪ್ಪಾ? HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ. ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಜಠರನಲ್ಲಿರುವ ಹೈಡ್ರೋಕ್ಲೋರಿಕ್ ಆಮ್ಲ ಹಾಲಿನೊಂದಿಗೆ ಪರಿವರ್ತನೆಗೊಳ್ಳುತ್ತದೆ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಪರಾಕ ಅಣು ವಿದ್ಯುತ್ ಸ್ಥಾವರ ಡ್ಯಾಶ್ ನಲ್ಲಿ ಇದೆ. ಪರಾಕ ಅನ್ನೋದು ಒಂದು ಪರಮಾಣು ವಿದ್ಯುತ್ ಸ್ಥಾವರ. ಇದು UAE ಯ ಮೊದಲ ಅನುಸ್ಥಾನವಾಗಿರುತ್ತದೆ. ಈ ಪರಮಾಣು ಅನ್ನೋದು ಅರೇಬಿಯನ್ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತದೆ. ಇದರ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಉತ್ತರವಾಗಿರುತ್ತದೆ. ಅಂದ್ರೆ ಇದು ಬರಾಕ್ ಅನ್ನೋದು ಅರಬ್ ರಾಷ್ಟ್ರದ ಮೊಟ್ಟ ಮೊದಲ ಅಣುಸ್ಥಾವರ ಕೂಡ ಇದು ಅರಬ್ ಪರಮಾಣು ಆಗಿರುತ್ತದೆ. ಮೂರನೇ ಕ್ವಶನ್ ಬಂದ್ಬಿಟ್ಟು ಮಾನವರಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ? ಸಿರೋಸಿನ್, ಗೋಲ್ಟರ್, ಅಸ್ತಮಾ, ಮೂತ್ರಪಿಂಡದ ಕಲ್ಲು. ಉತ್ತರ ಮಾನವರಲ್ಲಿ ಅಯೋಡಿನ್ ಕೊರತೆಯು ಗೋಸ್ಟರ್ ಕಾಯಿಲೆ ಉಂಟು ಮಾಡುತ್ತದೆ. ಉತ್ತರ ಏನಾಗಿರುತ್ತದಪ್ಪ ಅಂದ್ರೆ ಎರಡನೇದು ಬಂದ್ಬಿಟ್ಟು ಗೋಸ್ಟರ್ ಉತ್ತರವಾಗಿರುತ್ತದೆ. ಹಾಗಿದ್ರೆ ನಾಲ್ಕನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡು ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ. ಅಂದ್ರೆ ಎರಡು ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ ಯಾವ್ದಪ್ಪ ಅಂದ್ರೆ ಡೆಸೋಸೋಮ್ಸ್, ಪ್ಲಾಸೋಡೆಸ್ಮಾಟಾ, ಪ್ಲಾಸ್ಮಾ ಪದರ, ಕೋಶ ಗೋಡೆ. ಉತ್ತರ ಬಂದ್ಬಿಟ್ಟು ಎರಡೂ ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವುದು ಡೆಸ್ಮೋಸೋಮ್ಸ್. ಇದು ಡೆಸ್ಮೋಸೋಮ್ಸ್ ಅನ್ನೋದು ಎರಡು ಜೀವಕೋಶಗಳಲ್ಲೂ ಸಂಪರ್ಕ ಕಲಿಸುತ್ತದೆ ಮತ್ತು ಎರಡು ಕೋಶ ಪೊರೆಗಳ ಮಧ್ಯೆ ಸಂಪರ್ಕ ಕೂಡ ಇದು ಡೆಸ್ಮೋಸೋಮ್ಸ್ ಕಲ್ಪಿಸುತ್ತದೆ. ಹಾಗಿದ್ರೆ ಐದನೇ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರತ್ಯಯ ಕೊಡಬೇಕಾಗುತ್ತದೆ? ಒಂದನೇ ಪ್ರಶ್ನೆ ಬಂದ್ಬಿಟ್ಟು ಬೇರಿನ ತುದಿಯ ಕಲ್ಚರ್, ಎರಡನೇದು ಗ್ರಾಫ್ಟಿಂಗ್, ಮೂರನೇದು ಮೈಕ್ರೋ ಪ್ರಫಂಗೇಶನ್, ನಾಲ್ಕನೇದು ಬಂದ್ಬಿಟ್ಟು ಖಂಡದ ತುದಿಯ ಕಲ್ಚರ್. ಏನಪ್ಪಾ ಉತ್ತರ ಅಂದ್ರೆ ಖಂಡದ ತುದಿಯ ಕಲ್ಚರ್. ಇದು ಖಂಡದ ತುದಿಯ ಕಲ್ಚರ್ ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಸಹಾಯವಾಗಿರುತ್ತದೆ. ಇದು ಖಂಡದ ತುದಿಯ ಕಲ್ಚರ್ ಅಂದ್ರೆ ನೆಲದಿಂದ ಹುಟ್ಟಿ ಮೇಲ್ಭಾಗಕ್ಕೂ ಕೂಡ ಹರಡುವಂತಹ ಇದು ಖಂಡದ ತುದಿಯ ಕಲ್ಚರ್ ಆಗಿರುತ್ತದೆ. ಇದು ಖಂಡದ ತುದಿಯ ಕಲ್ಚರು ಬೆಳೆಯುತ್ತಾ ಮತ್ತು ಸ್ಕ್ಲೈಸಮ್ ಮತ್ತು ಫ್ಲೋಸಮ್ ಎರಡನ್ನು ಬೆಳೆಸ್ಕೊಂತ ಇದು ಹೋಗ್ತದ.